ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಟ್ರಿಪ್ಪಿಗೆ ಹೋಗಿರೋ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೋತಿದ್ದೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನು ಅಂತ ನಾನು ಹೇಳ್ತೀನಿ. ಆಗಲೇ ನಾನು 3 ಗಂಟೆಗೇ ಎದ್ದಿದ್ದೆ. ಎದ್ಬಿಟ್ಟು ರೆಡಿಯಾಗಿ ಪಾಪುಗೂ ಎದ್ದೇಳಿಸಿದ್ದೆ. ಅವನಿಗೆ 5 ಗಂಟೆಗೆ ಎದ್ದೇಳಿಸ್ಬಿಟ್ಟು 1/4 ಗಂಟೆ ರೆಡಿ ಮಾಡಿದೆ. ಇನ್ನೇನು ಹೊರಡಬೇಕು, ನಾವು ಕಾರ್ ಬರಬೇಕು, ಕಾಯ್ತಾ ಇದ್ದೆ. ಹೊರಟಿದ್ದೀವಿ ನಾವು. 5 ಗಂಟೆ 5:30ಗೆ ಬಿಟ್ವಿ ನಾವು ಅಲ್ಲಿಂದ. ಯಾರ್ಯಾರು ಹೋಗ್ತಾ ಇದ್ದೀವಿ ಅಂದರೆ ನಾನು, ನಮ್ಮ ಅತ್ತೆ, ನಮ್ಮ ಪಾಪು, ಆಮೇಲೆ ನಮ್ಮ ಅಕ್ಕ ಅಂದರೆ ಓರ್ಗಿತ್ತಿ, ಆಮೇಲೆ ನಮ್ಮ ಅತ್ತಿಗೆ ಮಗಳು ಗೌತಮಿ ಅಂತ. ಇಷ್ಟೇ ಜನ ಹೋಗ್ತಾ ಇದ್ದಿದ್ದು. ಡ್ರೈವರ್ ಕರ್ಕೊಂಡು ಹೋಗ್ತಾಯಿದ್ರು. ಡ್ರೈವರ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನಾವು. ನಮ್ಮದೇ ಕಾರಲ್ಲಿ ಹೋಗಿದ್ದು. ಹಾಗೆ ಹೋಗ್ತಾಯಿದ್ದು. ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಲೇ ಹೇಳಲಿಲ್ಲ ಅಲ್ವಾ. ಸೊ ನಾವು ಹೋಗ್ತಾ ಇದ್ದಿದ್ದು ನಾವು ಕಂಚಿಗೆ. ಟ್ರಿಪ್ಪು ಕಂಚಿ, ಚೆನ್ನೈ, ಪುತ್ತೂರು ಅಲ್ಲೆಲ್ಲ. ಅಲ್ಲಿ ಯಾರಿದ್ದಾರೆ ಅಂದರೆ ನಮ್ಮ ಅತ್ತೆ ಇದ್ದಾರಲ್ಲ, ಅವ್ರ ತಂಗಿ, ಅವ್ರ ಅಕ್ಕ, ಅವ್ರ ಮನೆ ಎಲ್ಲ ಇದೆ. ಸೊ ಹಾಗಾಗಿ ಅಲ್ಲಿಗೆ ಹೋಗ್ತಾ ಇದ್ದಿದ್ದು ನಾವು. ಇಲ್ಲಿಗೆ ಹೋಗಿ ಬಂದು ಆಗಲೇ 2 ಇಯರ್ಸ್ ಬ್ಯಾಕ್ ಹೋಗಿದ್ವಿ. ಮತ್ತೆ ಹೋಗ್ತಾ ಇದ್ವಿ. ಅಲ್ಲಿ ಕಂಚಿ ಕಾಮಾಕ್ಷಮ್ಮ ದೇವರು ಆಗಲಿ, ಇನ್ನೂ ದೇವಸ್ಥಾನಗಳು ತುಂಬ ಇದ್ದಾವೆ, ತುಂಬ ಚೆನ್ನಾಗಿದೆ. ನಾನು ಎಲ್ಲರ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ ನಿಮ್ಮ ಜೊತೆ. ಆದಷ್ಟು ವಿಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಅಷ್ಟೇ. ನಾನು ವ್ಲಾಗ್ ಮಾಡಬೇಕು ಅಂತಲೇ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಪಾಪುನ ಇಟ್ಕೊಳ್ಳೋದಾಗಲಿ ಅದೆಲ್ಲ ತುಂಬ ದೊಡ್ಡ ಟಾಸ್ಕ್ ಆಗಿತ್ತು. ಸೊ ಹಾಗಾಗಿ ನನಗೆ ಎಷ್ಟಾಗುತ್ತೋ ಅಷ್ಟೇ ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೀನಿ. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಬೆಳಗ್ಗೆ ಜರ್ನಿ ಸ್ಟಾರ್ಟ್ ಆಗಿದ್ದು 5:30 ಮತ್ತೆ ನಾವು ಬಂದು ಕಂಚಿಗೆ ತಲುಪಿದಾಗ 5 ಗಂಟೆ ಆಗಿತ್ತು, 5:30 ಆಗಿತ್ತು. ಹಾಗೆ ಬಂದು ಮತ್ತೆ 7 ಗಂಟೆ ಹಾಗೆ ಒಂದು ರೌಂಡ್ ಹಾಕೋಣ ಸಿಟಿ ಅಂತ ಹೇಳ್ಬಿಟ್ಟು ಒಂದು ರೌಂಡ್ ಹಾಕ್ತಾ ಇದ್ವಿ. ಮನೇಲಿ ಕೂತು ಬೋರ್ ಆಗ್ತಾಯಿತ್ತು. ಸೊ ಹಾಗಾಗಿ ಮತ್ತೆ ಒಂದು ರೌಂಡ್ ಬಂದಿದ್ವಿ. ಏನಾದರೂ ಶಾಪಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಸೀರೆ ಅದನ್ನೆಲ್ಲ ತೊಗೊಂಡು ಮತ್ತೆ ಹೊರಟ್ವಿ. ಮತ್ತೆ ಮಾರ್ನಿಂಗ್ ಇದು ಬೆಳಗ್ಗೆ ಬೇಗ ಎಲ್ಲ ಫ್ರೆಶ್ನಪ್ ಆಗಿ ಕಂಚಿ ಕಾಮಾಕ್ಷಮ್ಮ ದೇವಸ್ಥಾನ, ಆಮೇಲೆ ಶಿವಂದು ತುಂಬ 4-5 ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ನಾವು. ಹೆವಿ ಬಿಸಿಲು, ಎಷ್ಟು ಬಿಸಿಲು ಅಂದರೆ ಕಾಲೆಲ್ಲ ಬೊಬ್ಬೆ ಬರೋಷ್ಟು ಬಿಸಿಲು. ಯಪ್ಪ, ಮಕ್ಕಳನ್ನ ಇಟ್ಕೊಂಡು ಹೋಗೋದು ತುಂಬ ಸುಮ್ಮನೆ ಅಲ್ಲ. ಹೆವಿ ಅಂದರೆ ಹೆವಿ ಇತ್ತು ಬಿಸಿಲು ಮಾತ್ರ. ಎಷ್ಟಾಗುತ್ತೋ ಅಷ್ಟು ಪ್ಲೇಸಸ್ನ ನೋಡೋಕ್ಕೆ ಟ್ರೈ ಮಾಡಿದ್ವಿ. ಯಾಕಂದರೆ ಅಲ್ಲಿ 3 ಗಂಟೆ ಒಳಗಡೆ ಎಲ್ಲ ಕ್ಲೋಸ್ ಮಾಡಿಬಿಡ್ತಾರೆ, ದೇವಸ್ಥಾನಗಳಾಗಲಿ ಯಾವುದಾದ್ರೂ ಆಗಲಿ. ಸೊ ನಾವು ಬೇಗ ಅಷ್ಟರೊಳಗೇ ಮುಗಿಸ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು 3 ಗಂಟೆನೂ ಒಂದೊಂದು ದೇವಸ್ಥಾನ 3 ಗಂಟೆ ತನಕ. ಆಫ್ಟರ್ ಮತ್ತೆ 1 ಗಂಟೆ ಒಳಗೇ ಒಂದು ದೇವಸ್ಥಾನ ಕ್ಲೋಸ್ ಮಾಡಿಬಿಡ್ತಾರೆ. ಸೊ ಹಾಗಾಗಿ ನಾವು ಬೇಗನೆ ಹೋಗಿದ್ವಿ. ಇದು ನೋಡ್ಬೋದು, ಚೆನ್ನಾಗಿದೆ ಪ್ಲೇಸು. ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಅಷ್ಟೇ. ಅದು ಎಷ್ಟು ಬಿಸಿಲು ಗೊತ್ತಾ, ಆದರೂ ಒಂದೊಂದು ಫೋಟೋಸ್ ತೊಗೊಂಡು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ. ಒಳಗಡೆ ಕಾಲು ಇಡೋಕ್ಕಾಗ್ತಾಯಿಲ್ಲ, ಅಷ್ಟು ಬೊಬ್ಬೆ ಬರೋದು. ಇಲ್ಲಿ ಅಂತೂ ಓಡಿ ಹೋಗಿದ್ದೀವಿ. ಇದು ಶಿವನ ದೇವಸ್ಥಾನ ಅಂತ ಹೇಳಿ ನಾನು ನಮ್ಮ ಪಾಪು ಹುಟ್ಟುವಾಗ ಹರಕೆ ಮಾಡ್ಕೊಂಡಿದ್ದೆ ಅಲ್ಲಿ. ಸೊ ಹಾಗಾಗಿ ಅಲ್ಲಿ ಹರಕೆ ತೀರ್ಸೋಕೆ ಹೋಗಿದ್ವಿ. ಇದು ಆದೇ ದೇವಸ್ಥಾನ. ಹೊರಗಡೆ ಬರ್ತಾ ಫುಲ್ಲು ಬಿಸಿಲಲ್ವಾ. ಸೊ ಹಾಗಾಗಿ ಜ್ಯೂಸು ಏನಾದರೂ ಕುಡಿತಾ ಇದ್ವಿ. ಹೆವಿ ತುಂಬ ಅನಿಸ್ತು. ರೇಟ್ ಮಾತ್ರ ಇಲ್ಲಿ ಪ್ರೈಸು ಜ್ಯೂಸ್ ಕುಡಿದಿದ್ದು ಎಲ್ಲರೂ ಕುಡಿದಿದ್ದು 600-700 ಆಯಿತು ಅನಿಸುತ್ತೆ. ಅವರು ನಮ್ಮ ಅಕ್ಕ ಕೊಟ್ಟರು ಅವರು. ಅದಾದಮೇಲೆ ನಾವು ಎಲ್ಲ ಮುಗಿಸ್ಕೊಂಡು ಅಲ್ಲಿ ಮುಗಿಸ್ಕೊಂಡು ದೇವಸ್ಥಾನ ಎಲ್ಲ ಆದಮೇಲೆ 3 ಗಂಟೆ ಎಲ್ಲ ಊಟ ಮಾಡಿಕೊಂಡು ಅಲ್ಲಿಂದ ಕಂಚಿಯಿಂದ ನಾವು ಚೆನ್ನೈಗೆ ಹೋದ್ವಿ ಸೀದಾ. ಅಲ್ಲಿ ಹೋಗೋಷ್ಟೊತ್ತಲ್ಲಿ 5 ಗಂಟೆ ಆಗಿತ್ತು. ಚೆನ್ನೈಗೆ ಹೋಗುವಾಗ ನೋಡ್ಬೋದು, ಇದೆಲ್ಲ IPL ಮ್ಯಾಚ್ ನಡೀತಾ ಇತ್ತು. ಸೊ ಅದನ್ನೇ ಹಾಗೆ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ. IPL ಮ್ಯಾಚ್ ಹತ್ರ ಎಷ್ಟು ಜನ ಅಂತ ಹೇಳಿದ್ರೆ ಟಿಕೆಟ್ ತೆಗೆಸ್ಕೊಳ್ಳೋಕ್ಕೆ ಆಗಲಿ ಎಷ್ಟು ಸಿಕ್ಕಾಪಟ್ಟೆ ಜನ. ಇದು ಕೋರ್ಟು ಚೆನ್ನೈಲಿರೋದು. ಹಾಗೆ ಹೋಗ್ತಾ ತೆಗ್ದಿದ್ದೀನಿ ಅಷ್ಟೇ ನಾನು. ಅದು ಪಾಪು ಮಲಗಿದ್ದ, ಇದೆಲ್ಲ ವಿಡಿಯೋ ಮಾಡ್ಕೊಳ್ಳುವಾಗ, ಇಲ್ಲಾಂದರೆ ಅದೂ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ ನನಗೆ ವೀಡಿಯೋಸ್ನ. ಬೀಚ್ ಹತ್ರ ಹೋದ್ವಿ. ಯಪ್ಪ, ಏನು ರಶ್ಶು ಬೀಚ್ ಹತ್ರ ಅಂದರೆ ಮಾತ್ರ ಫುಲ್ಲು ರಶ್ಶು. ಅಷ್ಟೊಂದು ಕ್ರೌಡ್ ನಾನು ಯಾವತ್ತೂ ಬೀಚ್ ಕಡೆ ಹತ್ರ ಅಲ್ಲಿ ನೋಡೇ ಇರಲಿಲ್ಲ. ಚೆನ್ನೈಯಲ್ಲೇ ನೋಡಿದ್ದು ನಾನು ಅಷ್ಟೊಂದು ರಶ್ ಇರೋದನ್ನು. ಹೋದ್ವಿ. ಅಲ್ಲಿಗೆ ಹೋಗುವಾಗ 5 ಗಂಟೆ 5:30 ಆಗಿತ್ತು. ಇಷ್ಟು ಹೆಲಿಕಾಪ್ಟರ್ಸು, ಏರೋಪ್ಲೇನ್ಸ್ ಎಲ್ಲ ಹಾಗಾಗಿ ಹೋಗ್ತಾಯಿದ್ವು. ನಾವು ಹೋಗಿ ಅಲ್ಲಿ ನಾವಿರೋರ್ಗು 4-5 ಹೋಗಿದ್ದಾವೆ. ಅಷ್ಟು ಮತ್ತು ಕೆಳಗಡೆನೇ, ಯಾಕಂದರೆ ಅದ್ರ ಪಕ್ಕನೇ ಇದ್ದಿದ್ದು ಏರ್ಪೋರ್ಟು. ಸೊ ಹಾಗಾಗಿ ಎಷ್ಟೊಂದು ಏರೋಪ್ಲೇನ್ಸ್ ಎಲ್ಲ ಹೋಗ್ತಾಯಿತ್ತು. ಖುಷಿಯಾಯಿತು. ಆಮೇಲೆ ಎಲ್ಲ ಸ್ವಲ್ಪ ಚಾಟ್ಸ್ ಎಲ್ಲ ತಿಂದ್ಬಿಟ್ಟು ನಾವು ಮತ್ತು ನಮ್ಮ ಪಾಪು ಅಂತೂ ಬರೋಕ್ಕೆ ರೆಡಿ ಇಲ್ಲ ಅಲ್ಲಿಂದ. ಬರೀ ಬೀಚ್ ಹತ್ರ ಆಟಾಡೋದು. ಮತ್ತು ಲಾಸ್ಟಿಗೆ ಸ್ವಲ್ಪ ಹೆದರ್ಕೊಂಡ್ಬಿಟ್ಟ ಅವನು, ಮತ್ತೆ ಹೋಗಲೇ ಇಲ್ಲ.
ನಾವು ಏನು ಜಾಸ್ತಿ ನೀರಲ್ಲಿ ಆಡಲಿಲ್ಲ, ಯಾಕಂದರೆ ತುಂಬ ಜಾಸ್ತಿ ಇತ್ತು ಅದು ಜಾಸ್ತಿ ಹೆವಿಯಾಗಿ ಬರ್ತಾಯಿತ್ತು ನೀರೆಲ್ಲ. ಸೊ ಹಾಗಾಗಿ ಹೊರಟ್ಬಿಟ್ವಿ ಅಲ್ಲೆಲ್ಲ ಸ್ವಲ್ಪ ಸ್ವಲ್ಪ ಚಾಟ್ಸ್ ತಿನ್ಕೊಂಡು ಹಾಗೆ ಹೊರಟ್ವಿ. ಇದು ನೋಡ್ಬೋದು, ಮತ್ತೆ ಹೋಗುವಾಗ ಅದೇ ರೋಡಲ್ಲಿ IPL ಸ್ಟಾರ್ಟ್ ಆಗಿತ್ತು ಮ್ಯಾಚ್ ಅವಾಗ ಅನಿಸುತ್ತೆ. ಸೊ ಎಷ್ಟು ಕ್ರೌಡ್, ಎಷ್ಟು ಗಲಾಟೆ ಕಿರಿಸ್ತಾಯಿದ್ರು ಅಂದರೆ ನಾನು ಮ್ಯೂಟ್ ಮಾಡಿದ್ದೀನಿ ಅದನ್ನು, ಯಾಕಂದರೆ ತುಂಬ ಹೆವಿ ಇದೆ ಸೌಂಡಕ್ಕೆ, ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ನಾನು. ಎಷ್ಟೊಂದು ಲೈಟ್ಸು ಎಲ್ಲ, ಎಷ್ಟೊಂದು ಜನ, ಕ್ರೌಡು ಮತ್ತು ಸಿಕ್ಕಾಪಟ್ಟೆ. ಎಷ್ಟೊಂದು ನಮಗೆ ಹೊರಗಡೆ ಬರೋಷ್ಟೊತ್ತಲ್ಲಿ ಟ್ರಾಫಿಕ್ಕಿಂದ ಹೊರಗಡೆ ಬರೋದು ತುಂಬಾ ಲೇಟ್ ಆಗಿಬಿಟ್ಟಿತ್ತು. ಸೊ ನೋಡ್ಬೋದು, ತುಂಬ ಅಂದರೆ ತುಂಬ ರಶ್ ಇತ್ತು. ಇದು ಟಿಕೆಟ್ ಕೌಂಟರ್ ಅದಲ್ಲಿ ಇದ್ದಿದ್ದು. ಹಾಗೆಯೇ ಒಂದು ಕ್ಲಿಪ್ಪಿಂಗ್ಸ್ ತೊಗೊಳ್ತಾ ಹೋಗ್ತಾ ಇದ್ದೀನಿ. ಆಮೇಲೆ ಇಲ್ಲಿಂದ ನಾವೀಗ ಚೆನ್ನೈನ ನಾವು ಬೀಚ್ ಆದಮೇಲೆ ಮುಗಿದ್ಮೇಲೆ 9 ಗಂಟೆ ಹಾಗೆ ಮತ್ತೆ ನಾವು ಅಲ್ಲಿಂದ ಬಿಟ್ಬಿಟ್ವಿ ಚೆನ್ನೈನ. ಅಲ್ಲಿ ಮತ್ತೆ ನೆಕ್ಸ್ಟು ಪುತ್ತೂರಿಗೆ ಹೋಗ್ತಾ ಇದ್ವಿ ನಾವು. ಅದು ನಮ್ಮ ಅತ್ತೆ ಇದ್ದಾರಲ್ಲ, ಅವ್ರ ಅಕ್ಕನ ಊರು. ಅವ್ರ ಮನೆಗೆ ಹೋಗುವಾಗ ಈ ಟ್ರಾಫಿಕ್ಕಿಂದ ಎಲ್ಲ ಸ್ವಲ್ಪ ಮುಂದೆ ಬಂದು ಊಟ ಮಾಡಿಕೊಂಡು ಒಂದು ಹೋಟೆಲಲ್ಲಿ ಮತ್ತೆ ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿ ಪುತ್ತೂರಿಗೆ ಹೋದ್ವಿ. 12:30 ಆಗಿತ್ತಲ್ವ, ಮತ್ತು ಸುಮ್ಮನೆ ಹೋಗ್ಬಿಟ್ಟು ಮಲ್ಕೊಂಡ್ಬಿಟ್ವಿ. ಬೆಳಗ್ಗೆ ಎದ್ದು ನಾವು ಕೋಣೆ ಅಂತ ಹೇಳಿದ್ವನ್ನ ಅಲ್ಲಿಗೆ ಹೋಗ್ತಾ ಇದ್ವಿ. ಹೇಳಿದ್ದು ಇದರ ಹೆಸರೇ ಕೋಣೆ ಅಂತ. ಓಕೆನಾ. ಪುತ್ತೂರಿಂದ ಮುಂದೆ ಹೋಗಬೇಕು ತುಂಬ, ಇದಕ್ಕೆ ಕೋಣೆ ಅಂತ ಕರೀತಾರೆ. ಇಲ್ಲಿ ಶಿವನ ದೇವಸ್ಥಾನ ಸಹ ಇದೆ, ನೋಡ್ಬೋದು. ಇಲ್ಲಿ ನಾವು ಯಾವಾಗ ಬಂದು ಇಲ್ಲಿ ಹೋಗ್ತೀವಿ ಕೋಣೆಗೆ. ತುಂಬ ಜನನೂ ಬರ್ತಾರೆ. ಟೂರಿಸಮ್ ಪ್ಲೇಸ್ ಸಹ ಹೌದಿದು. ತೀರ್ಥ ಅದು ದೇವ್ರದ್ದು ಅಂತ ಎಲ್ಲರೂ ನಂಬಿ ಅಲ್ಲಿ ಏನೋ ಒಂದು ನಮ್ಮಲ್ಲಿ ಏನಾದರೂ ಒಂದು ನೆಗೆಟಿವ್ಸ್ ಏನೇ ಇದ್ದರೂ ಅಲ್ಲಿ ಸ್ನಾನ ಮಾಡಿದ್ರೆ ಅದು ಹೋಗುತ್ತೆ ಅಂತ ಹೇಳ್ತಾರೆ. ಸೊ ತುಂಬ ಚೆನ್ನಾಗಿದೆ ಅಲ್ಲೆಲ್ಲ ನೋಡೋಕ್ಕೆ. ನಾವು ಸ್ನಾನ ಮಾಡಿಕೊಂಡು ಎಲ್ಲ ಎಂಜಾಯ್ ಮಾಡಿದ್ವಿ. ಅದೆಲ್ಲ ವೀಡಿಯೋ ತಗೊಳಕ್ಕಾಗಲಿಲ್ಲ ನನಗೆ. ಸೊ ನೋಡ್ಬೋದು, ಇದೆಲ್ಲ ಹಾಗೆ ಸರೌಂಡಿಂಗ್ ಒಂದು ಸ್ವಲ್ಪ ನಿಮಗೆ ತೋರಿಸ್ತಾ ಇದ್ದೀನಿ. ಹಾಗೆಯೇ ಈ ಥರನೇ ಫುಲ್ ಹೆವಿ ಕೋತಿಗಳಿದ್ದಾವೆ ಮಾತ್ರ ಅಲ್ಲಿ, ತುಂಬ ಅಂದರೆ ತುಂಬ ಇದ್ದಾವೆ. ಏನಾದರೂ ಇಟ್ಕೊಂಡ್ರೆ ಸಾಕು ಹಾಗೆ ಮೈ ಮೇಲೆಲ್ಲ ಬರುತ್ತೆ ಕಿತ್ಕೊಳ್ಳೋಕ್ಕೆ. ಸೊ ಅಲ್ಲೇ ಒಂದು ಸ್ವಲ್ಪ ಫೋಟೋ ಎಲ್ಲ ತಗೊಳ್ತಾ ಇದ್ವಿ. ನೋಡ್ಬೋದು, ಇದೇ ಕೋಣೆ ಅಂತ ಹೇಳ್ಬಿಟ್ಟು. ಅಲ್ಲಿ ದೇವಸ್ಥಾನದಲ್ಲಿ ವಿಡಿಯೋ ಮಾಡ್ಕೊಳ್ಳಿಲ್ಲ, ಶಿವನ ದೇವಸ್ಥಾನ ಅಂತ ಹೇಳಿದ್ನಲ್ಲ. ಹಾಗೆ ಕೆಳಗಡೆ ಬರಬೇಕಾದ್ರೆ ಇಲ್ಲಿ ಹುತ್ತ ಬೆಳ್ಕೊಂಡಿದೆ, ಇದು ಬೆಳೀತಾ ಇದೆ ಹುತ್ತ ಅಂತ ಹೇಳ್ತಾರೆ. ಹಾಗೆ ಇದನ್ನು ಕ್ಲಿಪ್ಪಿಂಗ್ಸ್ ತೊಗೊಂಡೆ. ಅಲ್ಲಿಂದ ಹೊರಟ್ವಿ. ಇನ್ನೊಂದೇನೆಂದರೆ ಇಲ್ಲಿಂದ ತಿರುಪತಿ 37 ಕಿಲೋಮೀಟ್ರ್ ಮಾತ್ರ. ನಾನು ಎಲ್ಲದಕ್ಕೂ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ, ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ. ಎಲ್ಲ ಮುಗಿಸ್ಕೊಂಡು ನಾವು ಪುತ್ತೂರಲ್ಲಿ ಒನ್ ನೈಟ್ ಇದ್ವಿ. ಅಲ್ಲಿಂದ ಮತ್ತೆ ಅವ್ರು ಇನ್ನೂ 2ನೇ ತಂಗಿ ಮನೆಗೆಲ್ಲ ಹೋಗಿದ್ವಿ. ಅವ್ರ ಫ್ಯಾಮಿಲಿ ನೆಂಟರು ಅವ್ರು ಯಾರೋ ಇದ್ದಾರೆ, ಎಲ್ಲ ಕಡೆನೂ ಹೋಗಿದ್ವಿ. ಅದು ಯಾವುದೂ ನಾನು ವಿಡಿಯೋ ಮಾಡ್ಕೊಳ್ಳಿಲ್ಲ. ಇದು ನಾವು ಅದೆಲ್ಲ ಮುಗಿದ್ಮೇಲೆ ಊರಿಗೆ ಹೊರಟಿದ್ದು. ಬೆಳಗ್ಗೆನೇ ಬಿಟ್ವಿ ನಾವು 7 ಗಂಟೆಗೆ, ಯಾಕಂದರೆ ತುಂಬ ಬಿಸಿಲಾದರೆ ಕಾರಲ್ಲಿ ಕೂತ್ಬಿಟ್ಟು ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸೊ ಬೇಗನೆ ಬಿಟ್ಬಿಟ್ವಿ. ನೋಡ್ಬೋದು, 7 ಗಂಟೆಗೆ ಬಿಟ್ಟಿದ್ವಿ. ಮೇಲಾದರೂ ರೋಡಲ್ಲೇ ಟಿಫನ್ ಎಲ್ಲ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ ನಾವು ಫಸ್ಟು ಬೆಳಗ್ಗೆನೇ. ನಾವು ಅಲ್ಲಿಂದ ಬೆಂಗಳೂರಿಗೆ ಹೋದ್ವಿ ನಮ್ಮ ಅತ್ತಿಗೆ ಮನೆಗೆ. ಅವರಿಗೆ ಹುಷಾರಿರಲಿಲ್ಲ, ಸ್ವಲ್ಪ ಹಾಗೆ ನೋಡಿಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ ನಾವು ಅಲ್ಲಿಂದ. ಹಾಗೆ ಅವ್ರನ್ನೆಲ್ಲ ನೋಡಿಕೊಂಡು ಅವ್ರ ಮನೇಲಿ ಊಟ ಎಲ್ಲ ಮಾಡಿಕೊಂಡು ಚಿಕ್ಕಪೇಟೆ ಮಲ್ಲೇಶ್ವರಂಗೆಲ್ಲ ಹೋದ್ವಿ. ಯಾಕಂದರೆ ನಾವು ಈ ಚೆನ್ನೈಲಿ ಕಂಚಿಲಿ ಯಾವುದು ನಾವು ಶಾಪಿಂಗ್ ಮಾಡಿರಲಿಲ್ಲ ಅಷ್ಟಾಗಿ. ಸೊ ಹಾಗಾಗಿ ಎಲ್ಲ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ಎಲ್ಲ ಶಾಪಿಂಗ್ ಮಾಡ್ಕೊಳ್ಳೋಷ್ಟಿಗೆ ನೈಟ್ ಆಗಿಬಿಡ್ತು. ಸೊ ಬೇಗ ನಾವು ಅಲ್ಲಿಂದ ಮತ್ತೆ ಹೊರಡಬೇಕಿತ್ತು. ಮತ್ತೆ ನಮ್ಮ ಊರಿಗೆ ಹೊರಟು ಬಂದ್ವಿ. ಇದು ನಾವಲ್ಲಿ ಬೆಂಗಳೂರಿಗೆ ಹೋಗುವಾಗ ಹೈವೇ ರೋಡಲ್ಲಿ ತುಂಬ ಚೆನ್ನಾಗಿತ್ತು ಫುಡ್ಡು, ಹೋಟೆಲೆಲ್ಲ. ಟಿಫನಿಗಂತ ನಿಲ್ಲಿಸ್ಕೊಂಡಿದ್ವಿ ಅಲ್ಲಿ. ನೋಡ್ಬೋದು, ಚಿಕ್ಕಪೇಟೆ ತುಂಬ ಅಂದರೆ ತುಂಬ ರಶ್ ಇತ್ತು. ಎಲ್ಲ ಶಾಪಿಂಗ್ ಮಾಡ್ಕೊಂಡು ಮುಗಿಸ್ಕೊಂಡು ನಾವು ಅಲ್ಲಿಂದ ಹೊರಟ್ವಿ. ನೈಟ್ ಹೋಗುವಾಗ 2:30 ಆಗಿತ್ತು ನಮ್ಮ ಊರಿಗೆ ಬಂದು. ತುಂಬ ಟಯರ್ಡ್ ಆಗಿತ್ತು. ಓಕೆ, ಒಂದೇ ವ್ಲಾಗಲ್ಲಿ ಹಾಕಿದ್ದೀನಿ ಟ್ರಿಪ್ ವಿಡಿಯೋ ಎಲ್ಲ. ಈ ವಿಡಿಯೋ ಇಷ್ಟ ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಲಾಟ್ಸ್ ಆಫ್ ಲವ್.